ತುಂಗಭದ್ರಾ ಜಲಾಶಯದ ಗೇಟ್ಗಳ ದುರಸ್ತಿ ಕಾರ್ಯ ಪ್ರಾರಂಭಿಸುವ ಕುರಿತು ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ಅವರು ಕೊಪ್ಪಳದಲ್ಲಿ ನಿನ್ನೆ ಅಧಿಕಾರಿಗಳ ಸಭೆ ನಡೆಸಿದರು. ಸಭೆಯಲ್ಲಿ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳು, ಸ್ಥಳೀಯ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಗೇಟ್ಗಳ ದುರಸ್ತಿ ಕಾರ್ಯದ ಸಾಧಕ ಬಾಧಕ ಕುರಿತು ಅಧಿಕಾರಿಗಳಿಂದ ಸಚಿವರು ಮಾಹಿತಿ ಪಡೆದುಕೊಂಡರು. ಶೀಘ್ರ ಸಮಸ್ಯೆಗಳನ್ನು ಬಗೆಹರಿಸಿ ಕಾಮಗಾರಿ ಆರಂಭಿಸುವಂತೆ ಸೂಚನೆ ನೀಡಿದರು. ಡ್ಯಾಮೇಜ್ ಆಗಿದೆ ಹಾಗೆ ತಟ್ಟಿದ್ಯಾ ಸುಮ್ಮನೆ ನಾನು ಅನಫಿಷಿಯಲಿ ಮಾತಾಡ್ತೀನಿ ನೋಡ್ಕೊಂಡು ಯಾವ ಬಳಿಕ ಸುದ್ದಿಗಾರರ ಜೊತೆ ಅವರು ಜಲಾಶಯದಲ್ಲಿ ಹೆಚ್ಚುವರಿ ನೀರು ಇರುವುದರಿಂದ ದುರಸ್ತಿ ಕಾರ್ಯ ಕಷ್ಟಸಾಧ್ಯ. ಸುಮಾರು 26 ಟಿಎಂಸಿಯಷ್ಟು ನೀರು ಖಾಲಿಯಾದ ನಂತರ ತುಂಗಭದ್ರಾ ಜಲಾಶಯದ ಗೇಟ್ನ ದುರಸ್ತಿ ಕಾರ್ಯಸಾಧ್ಯವಾಗುತ್ತದೆ. ಹಾಗಾಗಿ ಕರ್ನಾಟಕ ಸೇರಿದಂತೆ ಆಂಧ್ರಪ್ರದೇಶ, ತೆಲಂಗಾಣ ರಾಜ್ಯಗಳ ಪಾಲಿನ ನೀರು ಜಲಾಶಯದಲ್ಲಿ ಇರುವುದರಿಂದ ಆಯಾ ರಾಜ್ಯಗಳಿಗೆ ಪತ್ರ ಬರೆಯಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಡಿಸೆಂಬರ್ 5ರಿಂದ ಕಾಮಗಾರಿ ಆರಂಭಿಸಲಾಗುವುದು. ಜನವರಿ 10ರಿಂದ ರೈತರ ಬೆಳೆಗಳಿಗೆ ನೀರು ಸರಬರಾಜು ಮಾಡಲಾಗುವುದು ಎಂದು ತಿಳಿಸಿದರು. ಟಿಎಂಸಿ ಕಡಿಮೆ ಆಗೋರ್ಲಿಕ್ಕೆ ಅದನ್ನೇನು ಮಾಡಬೇಕಂದ್ರೆ ಈಗ ಆಂಧ್ರಪ್ರದೇಶ ನೀರು ಐತಿ, ಅದರಲ್ಲಿ ತೆಲಂಗಾಣದವ್ರು ನೀರು ಐತಿ, ನಮ್ಮ ನೀರು ಐತಿ. ಆಂಧ್ರಪ್ರದೇಶನವ್ರಿಗೆ ತೆಲಂಗಾಣದವ್ರಿಗೆ ಮಾತಾಡಿ ರಿವರ್ ಮುಖಾಂತರ ಅವ್ರ ನೀರು ಈಗಲೇ ಡ್ರಾ ಮಾಡ್ಲಿಕ್ಕೆ ಹೇಳ್ಬೇಕು ಅಂತೇಳಿ ಲೆಟರ್ ಬರೆಯುತ್ತೆ. ನಮ್ಮ ಲೆಟರ್ ಬರೀತಾರೆ ಬೋಟ್ನವರು, ಅವ್ರ ಹತ್ರ ಮಾತಾಡಿ ಈ ವಾರದ ಒಳಗಾಗಿ ಅವ್ರು ಒಪ್ಪಿಸಿ ಅವ್ರ ನೀರು ನಮ್ಮ ನೀರು ಏನೇನು ರಿವರ್ಗೆ ಬಿಡ್ಬೇಕು, ಕೆನಾಲ್ ಬಿಡ್ಬೇಕು ಬಿಟ್ಟು ಆ ಪ್ರಮಾಣ ಕಡಿಮೆ ಮಾಡಿ ಕೆಲಸ ಇಮಿಡಿಯೇಟ್ಲಿ